ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಈ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಸಿಐಡಿ ಟೀಮ್ಗೆ ಅನೇಕ ವಿಚಾರಗಳು ಗೊತ್ತಾಗ್ತಾ ಇದೆ. ತನಿಖೆ ವೇಳೆ ಹೇಗಾಯ್ತು ಈ ಸ್ಟ್ಯಾಂಪೇಡು ಅನ್ನೋ ವಿಚಾರಕ್ಕೆ ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಅಂಶಗಳು ಬಯಲಿಗೆ ಬರ್ತಾ ಇದೆ. ಪ್ರಮುಖವಾಗಿ ಈ ಆರ್ಸಿಬಿ ಸಿಇಒ ರಾಜೇಶ್ ಮತ್ತು ಮಾರ್ಕೆಟಿಂಗ್ ಹೆಡ್ ನಿಖಿಲ್ನಿಂದಲೇ ಇಷ್ಟು ದೊಡ್ಡ ಅನಾಹುತ ಆಯಿತು ಅಂತ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ ಸಿಐಡಿ ಟೀಮ್. ಈ ಇಬ್ಬರು ಆತುರಾತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕೆಎಸ್ಸಿಯ ಮೇಲೆ ಒತ್ತಡವನ್ನು ಹಾಕಿದ್ದೆ ಆರ್ಸಿಬಿ ಮ್ಯಾನೇಜ್ಮೆಂಟು. ಹೀಗಂತ ಸಿಐಡಿ ವರದಿಯಲ್ಲಿ ಸ್ಫೋಟಕ ಅಂಶಗಳ ಉಲ್ಲೇಖ. ಅವ್ರು ಕೋರ್ಟ್ಗೆ ಹೋಗಿದ್ರಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ, ಸರ್ಕಾರದೇ ತಪ್ಪು, ಪೊಲೀಸರದೇ ತಪ್ಪು ಅಂತ ಕೋರ್ಟ್ಗೆ ಹೋಗಿದ್ರು. ಬಟ್ ಸಿಐಡಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇರೋ ವಿಚಾರಗಳು ಬೇರೆ ಇದೆ. ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ, ವಿರಾಟ್ ಕೊಹ್ಲಿ ಕಾರಣ ಕೊಟ್ಟು ಕಾರ್ಯಕ್ರಮವನ್ನು ಇಬ್ಬರು ಆಯೋಜನೆ ಮಾಡಿದ್ರಂತೆ. ವಿರಾಟ್ ಕೊಹ್ಲಿಗೆ ಆಪ್ತ ಈ ನಿಖಿಲ್ ಸೋಸ್ಲೆ. ಏನಾದರೂ ಸ್ವಲ್ಪ ಲೇಟ್ ಆದರೆ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗ್ಬಿಡ್ತಾರೆ, ಆಮೇಲೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ಅವರೊಬ್ಬರಿಗೋಸ್ಕರ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ವಿಪರೀತ ಒತ್ತಡವನ್ನು ನಿಖಿಲ್ ಹಾಕಿದ್ದ. ಈ ಒತ್ತಡಕ್ಕೋಸ್ಕರ 11 ಜನರನ್ನು ನಾವು ಕಳ್ಕೊಳ್ಬೇಕಾಯ್ತು. ಆ ಆಟಗಾರನ ಬಗ್ಗೆ ರೆಸ್ಪೆಕ್ಟ್ ಇದೆ, ಬಟ್ ಆಟಗಾರನಿಗೋಸ್ಕರ 11 ಜನರನ್ನು ಕಳ್ಕೊಂಡ್ವಲ್ಲ, ಇದಕ್ಕೇನು ಹೇಳೋಣ? ಇಲ್ಲಿ RCB ಮ್ಯಾನೇಜ್ಮೆಂಟ್ನ ತಪ್ಪು ದೊಡ್ಡದಾಗಿ ಕಾಣಿಸ್ತಾ ಇದೆ ಅನ್ನೋ ತಿಳಿದು ಬರ್ತಾ ಇದೆ. ಬಟ್ ಇವ್ರು ಏನೇ ಹೇಳ್ಬೋದಪ್ಪ, ಪೊಲೀಸರು ಮತ್ತು ಸರ್ಕಾರದ ಯಾವ ರಾಜಕಾರಣಿಗಳ ಹೆಸರನ್ನ ಹಾಗಾದ್ರೆ ಮೆನ್ಷನ್ ಮಾಡಿದೆ ಸಿಐಡಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಕಾರಣ ಕೊಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇವರಿಬ್ರು. ವಿರಾಟ್ ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಅತಿಯಾದ ಒತ್ತಡವನ್ನು ಹಾಕಿದ್ರಂತೆ ಕೆಎಸ್ಸಿಎ ಮೇಲೆ. ಕಾರ್ಯಕ್ರಮ ಮುಂದೂಡಿಕೆಗೆ ಅಭಿಪ್ರಾಯ ತಿಳಿಸಿದ್ರು ಪೊಲೀಸರು ಮತ್ತು ಕೆಎಸ್ಸಿಎ. ಬೇಡ, ಆ ಥರ ಮಾಡ್ಕೋಬೇಡಿ ಅಂತ. ಆದರೆ ಕೊಹ್ಲಿ ಯುಕೆಗೆ ಹೋಗಬೇಕು, ಮುಂದೂಡಿದರೆ ಕೊಹ್ಲಿ ಬರಲ್ಲ, ಆಮೇಲೆ ಜೊತೆಗೆ ಟಿಕೆಟ್ ಗೊಂದಲ, ಮೊದಲು ಪಾಸ್ ಅಂತ ಹೇಳಿ ಆಮೇಲೆ ಫ್ರೀ ಮಾಡಿದ್ರು. ಇದೆಲ್ಲವೂ ಕೂಡ ಸಿಐಡಿ ವರದಿಯಲ್ಲಿ ಸ್ಫೋಟಕ ಅಂಶಗಳ ಉಲ್ಲೇಖ ಆಗಿದೆ. ಹಾಗಾಗಿನೇ ಆರಂಭದಲ್ಲಿ ರಾಜೇಶ್ ಮತ್ತು ನಿಖಿಲ್ ಇವ್ರುಗಳನ್ನ ಟಾರ್ಗೆಟ್ ಮಾಡಿದ್ದು. ಕಾರ್ಯಕ್ರಮ ನೋಡಿ, ಕೆಲವೆಲ್ಲ ನಮಗೆ ಮೇಲ್ನೋಟಕ್ಕೆ ಪೊಲೀಸರು ಅಂತ ಅಂದ್ಬಿಡ್ತಾರೆ. ಬಟ್ ಪೊಲೀಸರು ಆ ಕ್ಷಣದಲ್ಲಿ ಏನು ಮಾಡಬೇಕು ಮಾಡಿದ್ರು. ಬಟ್ ಇದರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಕಾರ್ಯಕ್ರಮವನ್ನು ಆತುರಾತುರದಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ರೆಷರ್ ಹಾಕಿದ್ದು RCB ಟೀಮ್ನ CEO ರಾಜೇಶ್ ಮತ್ತು ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ. ಇವರು ಪ್ರೆಷರ್ ಹಾಕಿದ್ರಿಂದ ವಿಧಿ ಇಲ್ಲದೇ ಮಾಡಬೇಕಾಗಿ ಬಂತು ಅಂತ ಈಗ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸಿಐಡಿ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಆರಂಭದಿಂದನೂ ಎಲ್ಲರೂ ಪೊಲೀಸರು ತಪ್ಪು ಅಂತ ರಾಜ್ಯ ಸರ್ಕಾರ ಕೆಲವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರು, ಒಂದು 5 ಜನನ. ಬಟ್ ಹಿನ್ನೆಲೆ ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ. ಈಗ ಸಿಐಡಿ ಎನ್ಕ್ವೈರಿನಲ್ಲಿ ಗೊತ್ತಾಗಿರೋ ಸತ್ಯಾಂಶಗಳೇನು ಈ ವಿಚಾರದಲ್ಲಿ? ಅರವಿಂದ, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 3 FIRಗಳು ದಾಖಲಾಗಿದ್ವು. ಆ FIR ಅನ್ನ ಆ ತನಿಖೆಗಾಗಿ ಸರ್ಕಾರ ಸಿಐಡಿಗೆ ಈ ತನಿಖೆಯ ಉಸ್ತುವಾರಿಯನ್ನು ವಹಿಸಿತ್ತು. ಇದೀಗ ಸಿಐಡಿ ತನಿಖೆಯಲ್ಲಿ ಒಂದಷ್ಟು ಸತ್ಯಾಂಶಗಳು ಹೊರಬಿದ್ದಿದ್ದಾವೆ. ಸಿಐಡಿ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹೊರಹಾಕಿದೆ. ಅದು ಸಾಕಷ್ಟು CCTVಗಳಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂನ 13 ಗೇಟ್ಗಳಲ್ಲಿ ನಡೆದಂತಹ ಒಂದಷ್ಟು ಅವ್ಯವಹಾರಗಳಿರ್ಬೋದು, ಅಥವಾ ಅಲ್ಲಿನ ಅಕ್ರಮ ಆಯೋಜನೆ ಅಂತಲೇ ಹೇಳ್ಬಹುದು. ಇದೆಲ್ಲವನ್ನ ಕೂಡ ಇದೀಗ ತನಿಖೆಯಲ್ಲಿ ಬಯಲು ಮಾಡುವ ವಿಚಾರವನ್ನು ಇದೀಗ ಸಿಐಡಿ ಅಧಿಕಾರಿಗಳು ಮಾಡಿರೋದು. ಪ್ರಮುಖವಾಗಿ ಅವತ್ತಿನ ಕಾಲ್ತುಳಿತ ದುರ್ಘಟನೆಗೆ RCBಯ ಮ್ಯಾನೇಜ್ಮೆಂಟೇ ಕಾರಣ ಅನ್ನೋ ಒಂದು ನಿರ್ಧಾರಕ್ಕೆ ಸಿಐಡಿ ತಂಡ ಬಂದಂತೆ ಕಾಣಿಸ್ತಿದೆ. ಅವತ್ತು RCBಯ CEO ಮತ್ತೆ ಈ ರಾಜೇಶ್ ಮೆನನ್ ಮತ್ತೆ ಈ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಇಬ್ರು ಕೂಡ ಆತುರಾತುರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರು. ಅದಕ್ಕೆ ಪ್ರಮುಖ ಕಾರಣವನ್ನು ಅವ್ರು ಕೊಟ್ಕೊಂಡಿದ್ದು ವಿರಾಟ್ ಕೊಹ್ಲಿ ಇಲ್ಲ, ಇಂಗ್ಲೆಂಡ್ಗೆ ಹೋಗ್ಬಿಡ್ತಾರೆ, ಅವ್ರು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ತುರಾತುರಿಯಲ್ಲಿ ಬೆಳಗ್ಗೆ ಏಕಾಏಕಿ ಟ್ವೀಟನ್ನು ಮಾಡ್ತಾರೆ. ಅದು ಕೂಡ ಸಾಕಷ್ಟು ಜನ ಬರಬಹುದು, ಯಾವುದೇ ಟಿಕೆಟ್ ಇರೋದಿಲ್ಲ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಹೀಗಾಗಿಯೇ ಲಕ್ಷಾಂತರ ಜನ ಅಲ್ಲಿ ಸೇರುವ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅದನ್ನು ಹೊರತುಪಡಿಸಿದ್ರೆ ಇನ್ನು ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಷ್ಟು ವೈಫಲ್ಯಗಳು ಕಂಡು ಬರ್ತಿದ್ದಾವೆ. ಪೊಲೀಸ್ ಇಲಾಖೆ ವಿಧಾನಸೌಧದ ಬಳಿ ಮಾಡಿಕೊಂಡಂತಹ ಒಂದಷ್ಟು ಬಂದೋಬಸ್ತ್ ಏನಿತ್ತು ಅದು ಸ್ಟೇಡಿಯಂ ಬಳಿ ಕಂಡು ಬಂದಿಲ್ಲ. ಇಡೀ ಫೋಕಸ್ ಅನ್ನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಮಾಡಿಕೊಂಡ್ರು. ಆದರೆ ಈ ಸ್ಟೇಡಿಯಂ ಸುತ್ತಮುತ್ತ ಅಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇಲ್ಲದೆ ಇರೋದು ಕೂಡ ಕಂಡು ಬಂತು. ಸರಿಯಾದ ವ್ಯವಸ್ಥೆಯಲ್ಲಿ ರೋಲ್ ಕಾಲ್ ಆಗಿರಲಿಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಸಿಐಡಿ ಪತ್ತೆ ಮಾಡಿರೋದು. ಇನ್ನು ಪ್ರಮುಖವಾಗಿ KSRPಯನ್ನು ಕೂಡ ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ IPL ಪಂದ್ಯಾವಳಿಗಳು ನಡೆಯುವಂತಹ ಸಂದರ್ಭಗಳಲ್ಲಿ KSRP ತುಕಡಿಯನ್ನು ನಿಯೋಜನೆ ಮಾಡಿರ್ತಾರೆ. ಅದೇ ರೀತಿ ನಿಯೋಜನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಅವ್ರ ಕಾರ್ಯವನ್ನು ನಿರ್ವಹಿಸಬೇಕು, ಅವ್ರನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇವರು ತಿಳಿಸಿರ್ಲಿಲ್ಲ KSRPಗೆ. ಮತ್ತು KSRP ಅವರು ಬಂದಂಥವ್ರು ಅವ್ರ ಪಾಡ್ಗೆ ಅವರು ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಳ್ಳೋದು, ಈ ರೀತಿಯಾದಂತಹ ಕೆಲಸವನ್ನು ಮಾಡಿದ್ರು ಅನ್ನೋ ಮಟ್ಟಿಗೆ ಇದೀಗ ಸಿಐಡಿ ತನ್ನ ತನಿಖಾ ವರದಿಯಲ್ಲಿ ಬಹಿರಂಗಪಡಿಸಿರೋದು. ಅಲ್ಲಿಗೆ ಒಂದು RCB ಮ್ಯಾನೇಜ್ಮೆಂಟ್ ಅಲ್ಲದೆ ಪೊಲೀಸ್ ಇಲಾಖೆಯ ವೈಫಲ್ಯವು ಕೂಡ ಒಂದಷ್ಟು ಕಂಡು ಬರ್ತಿದೆ. ಈ ಒಂದು ಚಿನ್ನಸ್ವಾಮಿ
ಈ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ CID ಇದೀಗ ತನಿಖಾ ವರದಿಯನ್ನ ಆಲ್ಮೋಸ್ಟ್ ಸಿದ್ಧಪಡಿಸಿ ರೆಡಿ ಮಾಡಿ ಇಟ್ಕೊಂಡಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಆ ರಿಪೋರ್ಟ್ ವರದಿ ಸಲ್ಲಿಕೆ ಆದಮೇಲೆ ಇನ್ನಷ್ಟು ಮಾಹಿತಿ ಹೊರಬೀಳುತ್ತೆ ಯಾರು ತಪ್ಪು ಅಂತ. ಬಟ್ ಅದರಲ್ಲಿ ಸರ್ಕಾರದ ಪಾತ್ರ ಏನು, ಯಾವ ಮಂತ್ರಿಗಳ ಪಾತ್ರ ಏನು ಅಂತಕ್ಕಂಥದ್ದು ಏನಾದರೂ ಉಲ್ಲೇಖ ಆಗಬೇಕು. ಆಗ ಪಾರದರ್ಶಕವಾದ ತನಿಖೆ ಆಗಿದೆ ಅಂತ ಅನ್ಸುತ್ತೆ. ನೋಡೋಣ.